ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸ್ಪಾಟ್ಲೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಈ ವಾರದ ಸ್ಪಾಟ್ಲೈಟ್ ಕಾರ್ಯಕ್ರಮದ ವಿಶೇಷ ಅತಿಥಿ ಹಿರಿಯ ಕಲಾವಿದರು ದೊಡ್ಡಣ್ಣ ಅವರು. ಸರ್ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ತಮಗೆ. ನಮಸ್ಕಾರ, ಧನ್ಯವಾದಗಳು. ದೊಡ್ಡಣ್ಣ ಸರ್, ಇತ್ತೀಚೆಗೆ ಒಂದು ಮೂವಿ ಪ್ರಮೋಷನ್ ಟೈಮ್ನಲ್ಲಿ ತೆಲುಗಿನ ಮಿನಿಸ್ಟರ್ ಒಬ್ಬರು ಹೇಳ್ತಾರೆ, ಕೆಲವೇ ಕೆಲ ದಿನಗಳಲ್ಲಿ ತೆಲುಗು ಇಂಡಸ್ಟ್ರಿ ಇಡೀ ಭಾರತದ ಚಿತ್ರೋದ್ಯಮವನ್ನು ಆಳುತ್ತೆ ಅಂತ. ಅಂದರೆ ಆ ಮಾತಿನ ಹಿಂದೆ ಇದ್ದ ಕಾನ್ಫಿಡೆನ್ಸ್. ಈಗ ಕನ್ನಡ ಚಿತ್ರೋದ್ಯಮ ಕೂಡ ಬೆಳೀತಾ ಇದೆ, ಪ್ಯಾನ್ ಇಂಡಿಯಾ ಸಿನಿಮಾಗಳ ನಿರ್ಮಾಣ ಆಗ್ತಿದೆ. ನಮ್ಮಲ್ಲೂ ಕೂಡ ಆ ಕಾನ್ಫಿಡೆನ್ಸ್ ಕಾಣ್ಲಿಕ್ಕೆ ಸಿಗ್ತಿದೆಯಾ ತಮಗೆ? ಖಂಡಿತವೂ ಇದೆ ಕಣಮ್ಮ. ಇತ್ತೀಚೆಗೆ ನಾವು ಬಹಳ ಮೇಲಿದ್ದೀವಿ, ಉನ್ನತ ಮಟ್ಟದಲ್ಲಿದ್ದೀವಿ ಅಂತ ನಾವ್ಯಾಕಮ್ಮ ಹೇಳ್ಕೋಬೇಕು. ಒಂದು ಕಾಂತಾರ ಸಾಲದೇನಮ್ಮ. ಒಂದು ಕಾಂತಾರ ಯಾವ ಮಟ್ಟಕ್ಕೆ ಹೋಯ್ತಮ್ಮ? ಅಂತರಿಕ್ಷದಲ್ಲಿ ಆಂಜನೇಯ ಆಡ್ತಾನಲ್ಲ, ಆಂಜನೇಯ ಯಾವ್ರನ್ನಮ್ಮ? ಕರ್ನಾಟಕದವನು. ಅರ್ಥ ಆಯ್ತೇನಮ್ಮ? ಅವ್ರು ಹಾರ್ತಾ ಇದ್ರೂ ಕೈ ಮೇಲಿರುತ್ತೆ ಸಂಜೀವಿನಿ ಪರ್ವತ. ಹಾಗೆ ಕನ್ನಡ ಇಂಡಸ್ಟ್ರಿನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಳ್ಳಿ. ಇನ್ನು ಒಂದು ಚಿತ್ರೋದ್ಯಮ, ಒಂದು ಕುಟುಂಬ ಅನ್ನೋ ಪರಿಕಲ್ಪನೆ. ಈಗ ಇತ್ತೀಚೆಗಷ್ಟೇ ಲೀಲಾವತಿ ಅಮ್ಮನವರ ನಿಧನ ಆಯಿತು, ಇಡೀ ಚಿತ್ರೋದ್ಯಮ ಹೋಯಿತು. ಅವ್ರ ಅನಾರೋಗ್ಯ ಸಂದರ್ಭದಲ್ಲಿ ಎಲ್ಲರೂ ಹೋದ್ರಿ, ಮಾತನಾಡಿಸ್ಕೊಂಬಂದ್ರಿ. ಹಾಗೆ ಚೌಧರಿ ಅವ್ರದ್ದು, ಅವ್ರ ಆರೋಗ್ಯ, ಹೇಮಾ ಚೌಧರಿ ಅವ್ರ ಆರೋಗ್ಯ ಹದಗೆಟ್ಟಾಗ್ಲೂ ಕೂಡ ಎಲ್ಲರೂ ಹೋದ್ರಿ, ಮಾತನಾಡಿಸ್ಕೊಂಬಂದ್ರಿ. ಅಂದರೆ ಒಂದು ಕುಟುಂಬದ ಪರಿಕಲ್ಪನೆ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ಈಗ ಹೇಗಿದೆ, ಹಿಂದೆ ಹೇಗಿತ್ತು, ಮುಂದೆ ಹೇಗಿರಬೇಕು ಅಂತ ಹೇಳಿ. ಹಿಂದಿನಿಂದಲೂ ಇದೆ. ಏಕೆಂತಂತಂದರೆ ಕನ್ನಡಿಗರ್, ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇದೆ, ಗೌರವ ಇದೆ. ಗೊತ್ತಾಯ್ತಾ? ಹಿಂದಿನಿಂದನೂ ವಸುದೇವ ಕುಟುಂಬಕಂ ಅಂತೀವಿ ನಾವು. ಏಕೆ ಅಂತಂತಂದರೆ ಎಲ್ಲರನ್ನು ಬಾಚಿ ಅಪ್ಕೊಳ್ಳುವಂಥ ಸಂಸ್ಕೃತಿ ಜನ ನಾವು. ಏಕೆ ಅಂತಂತಂದರೆ ಯಾರು ಏನೇ ಆದರೂ ಸಹಿತ ನಮ್ಮತನ ನಾವು ಬಿಟ್ಕೊಡಲ್ಲ. ವಿಶಾಲ ಹೃದಯದವರು, ಕರ್ನಾಟಕ ಅಂದ್ರೆ ವಿಶಾಲ ಹೃದಯದವರು. ಹಾಗಾಗಿ ಹಿಂದಿನಿಂದನೂ ಆ ಪರಿಕಲ್ಪನೆ ಇತ್ತು, ಅಣ್ಣವ್ರ ಕಾಲದಿಂದನೂ. ಗೊತ್ತಾಯ್ತಾ? ಅದಾದಮೇಲೂ ಸಹಿತ ಮುಂದುವರ್ಸ್ಕೊಂಡ್ಬಂದಿದ್ವಿ, ಮುಂದಕ್ಕೂ ಇರುತ್ತೆ. ಏಕೆಂತಂದರೆ ಎಲ್ಲ ಕಾಲಕ್ಕೂ ಒಬ್ಬ ಹುಟ್ಟೇ ಹುಡ್ತಾನೆ. ಒಬ್ಬ ದಾರ್ಶನಿಕ ಆಗ್ಬೋದು, ಗೊತ್ತಾಯ್ತಾ, ಒಬ್ಬ ಒಳ್ಳೆ ಸಂತ ಆಗ್ಬೋದು, ಒಬ್ಬ ಒಳ್ಳೆ ಲೀಡ್ರ್ ಆಗಿರ್ಬೋದು, ಒಬ್ಬ ಯಜಮಾನ ಆಗ್ಬೋದು, ಹುಡ್ತಾನೆ. ಏಕೆ ಅಂತಂದರೆ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಸಹಿತ ಕನ್ನಡ ತಾಯಿ ಬಂಜೆ ಅಲ್ಲ, ಬಂಜೆ ಆಗೋದೂ ಇಲ್ಲ. ಏಕೆಂದರೆ ಕನ್ನಡದಿಂದ ಸಿಡಿದ ಪ್ರತಿಭೆಗಳು ಬೇಕಾದಷ್ಟಿದ್ದಾವೆ. ಏಕೆಂದರೆ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಂತಂದರೆ, ನಿನ್ನೆ ನಾನು ಯಾರಿಗೋ ಹೇಳ್ತಾ ಇದ್ದೆ, ರಾಜಬೀದಿಲಿ ನೀವು ಕ್ಲೀನಾಗಿ ರೇಷ್ಮೆ ಪಂಚೆ ಕಟ್ಕೊಂಡು ಹೆಗಲ ಮೇಲೆ ಶಲ್ಗೆ ಹಾಕ್ಕೊಂಬಿಟ್ಟು ಕೈಯಲ್ಲಿ ಬೆಳ್ಳಿ ತಟ್ಟೆ ಒಳಗೆ ಹಣ್ಣು ಹಂಪಲುಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀರ ರಾಜಬೀದಿಲಿ, ಎಲ್ಲರೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ಪಂಚೆ ಏನಾದ್ರೂ ಸ್ವಲ್ಪ ಸಡ್ಲಾಯಿತು ಅಂತಂದರೆ ಎಷ್ಟು ಬೇಗ ಈ ತಟ್ಟೆ ಬಿಸಾಕಂಗಿಲ್ಲ, ಹಂಗೆ ಹಿಡ್ಕೊಳ್ತೀವಿ ನಾವು. ಆ ರೀತಿ ಯಾರು ನಮ್ಮ ಕಷ್ಟಕ್ಕೆ ಬೇಗ ಆಗ್ತಾರೋ ಅವನ್ನ ಕನ್ನಡಿಗ ಅಂತ ಕರಿಬೇಕು. ಹಾಗಾಗಿ ಯಾರೂ ಬಿಟ್ಕೊಡಲ್ಲ. ಯಾಕೆಂದರೆ ಯಾರೂ ಇವತ್ತು ಕಷ್ಟದಲ್ಲಿರ್ಬೋದು, ನಾಳೆ ಸುಖವಾಗಿರ್ತಾರೆ. ಹಂಗಂತ ನಾವು ಯಾವುದೇ ಕಾರಣಕ್ಕೂ ಯಾವ ಕಲಾವಿದರನ್ನು ನಾವು ಕಡೆಗಣಿಸಿಲ್ಲ. ಗೊತ್ತಾಯ್ತಾ? ಕಷ್ಟದಲ್ಲಿದ್ದಾರೆ ಅಂದರೆ ನಮ್ಮ ಕೈಯಲ್ಲಾಗುವಷ್ಟು ಹೇಳ್ಕೋಬಾರ್ದು ಅಷ್ಟೇ. ನಾವು ಹೋಗಿ ಸಹಾಯ ಮಾಡಿದ್ವಿ, ನಾವು ಮುಂದುಗಡೆ ನಿಲ್ತೀವಿ. ನನಗೋಸ್ಕರ ಒಂದು ಜೀವ ಇದೆ ಅನ್ನೋದು ಗೊತ್ತಾಗಬೇಕು. ಅದು ದೊಡ್ಡಣ್ಣ ಆಗಿರ್ಬೋದು, ಒಬ್ಬ ಜಯಜೇಶ್ ಆಗಿರ್ಬೋದು, ಒಬ್ಬ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಗೊತ್ತಿದ್ದ ಒಬ್ಬ ಸುಂದರ್ ರಾಜ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಗೊತ್ತಿದ್ದ ಒಬ್ಬರು ಪದ್ಮ ವಸಂತಿ ಆಗಿರ್ಬೋದು, ಒಬ್ಬಳು ಆಶಾಲತಾ ಆಗಿರ್ಬೋದು, ಒಬ್ಬರು ಗಿರ್ಜಾ ಲೋಕೇಶ್ ಆಗಿರ್ಬೋದು, ನಾವು ಹೋಗ್ತೀವಮ್ಮ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂತಂದರೆ, ಒಂದು ತಲೆಮಾರು ನಂತರ ತಲೆಮಾರು ಚಿತ್ರೋದ್ಯಮದಲ್ಲಿ ಬರ್ತಾ ಇದ್ದಾರೆ. ಸಾಕಷ್ಟು ಮಂದಿ, ನೀವು ಕೂಡ ಗಮನಿಸ್ತಿದ್ದೀರಿ ಬದಲಾವಣೆಗಳನ್ನು. ಅದರಲ್ಲೂ ನಟ ನಟಿಯರು, ತಂತ್ರಜ್ಞರ ಹಾವಭಾವದಲ್ಲೂ ಕೂಡ ಆಗ್ತಿರೋ ಬದಲಾವಣೆಗಳನ್ನು ಗಮನಿಸ್ತಿದ್ದೀರಿ. ಆ ಕಾಲದಲ್ಲಿ ಇತ್ತು, ಒಪ್ಕೊಳ್ಳೋಣ. ಅಣ್ಣ ಅವರು, ವಿಷ್ಣುವರ್ಧನ್ ಸರ್ ಅವರು, ಅಂಬರೀಷ್ ಅವರು, ತಾವು, ತಮ್ಮ ತಲೆಮಾರಿನ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಇದ್ರಿ. ಈಗಿನವರಲ್ಲೂ ಕೂಡ ಉಳಿದಿದೆಯೋ ಈ ಫ್ಯಾನ್ಗಳಲ್ಲಿ ಗಲಾಟೆ ಅಂತೆ, ಅವ್ರು ಕಂಡ್ರೆ ಇವ್ರಿಗಾಗಲ್ವಂತೆ ಅನ್ನೋ ರೀತಿಯ ಗಾಳಿ ಸುದ್ದಿಗಳು, ಇದೆಲ್ಲ ಕೇಳಿಸ್ಕೊಂಡಾಗ ನಿಜಕ್ಕೂ ಒಂದು ಕುಟುಂಬ ಪರಿಕಲ್ಪನೆ ಕನ್ನಡ ಚಿತ್ರೋದ್ಯಮದಲ್ಲಿ ಇದೆಯಾ ಅನ್ನೋ ಅನುಮಾನ ಸಹಜವಾಗಿ ಬಂದ್ಬಿಡುತ್ತಲ್ವಾ ಅಂತ. ನಿನ್ನ ಬಾಯಲ್ಲಿ ಉತ್ತರ ಇದೆಯಲ್ಲಮ್ಮ. ಹೆಂಗೆ ಹೇಳಬೇಕು ಅಂತಂತಂದರೆ, ಅಣ್ಣವ್ರ ಕಾಲದಲ್ಲಿ ಇದ್ರೆ, ನಮ್ಮ ಕಾಲದಲ್ಲಿ ಅಂತಂತಂದರೆ ಕುಟುಂಬದಲ್ಲಿ ಕಡಿಮೆ ಅಂದರೆ 7-8 ಜನ ಇರ್ತಾಯಿದ್ವಿ. ಏಕೆಂದರೆ ಅವಿಭಕ್ತ ಕುಟುಂಬಗಳು. ಏಕೆಂದರೆ ಒಬ್ಬ ತಂದೆಗೆ ಕಡಿಮೆ ಅಂದ್ರೂ ಸಹಿತ 4-5 ಮಕ್ಕಳು ಇದ್ದೇ ಇರೋರು, ಅವನೇ ಕಡಿಮೆ ಮಕ್ಕಳು.
ಜಾಸ್ತಿ ಮಕ್ಕಳಿದ್ರು. ಆವಾಗ ನಮಗೆಲ್ಲ ಏನಾಗೋದು ಅಂದರೆ ಮಕ್ಕಳ ಪಾಠ ಮನೆಯಲ್ಲಲ್ವೇ ಅಂತ. ತಾಯಿಯಾದವಳು ಈ 8 ಮಕ್ಕಳಿತ್ತು ಅಂತ ಒಂದು ಉದಾಹರಣೆ ತಗೊಂಡ್ರೆ 8 ಮಕ್ಕಳಲ್ಲಿ ಎಲ್ಲರಿಗೆ ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಿಮೆ ಅಂತ ಮಾಡ್ತಿರ್ಲಿಲ್ಲ. ಅದನ್ನೇ ತಾಯಿತನ ಅನ್ನೋದು. ಎಲ್ಲರನ್ನೂ ಸಮವಾಗಿ ನೋಡ್ಕೊಳ್ತಾ ಇದ್ಳು. ಆ ಪರಿಕಲ್ಪನೆಯಲ್ಲಿ ನಾವು ಬಂದವರು. ನಮ್ಮ ಕಾಲದಲ್ಲಿ 1, 2 ಬೇಕು, 3 ಮಕ್ಕಳು ಸಾಕು ಅನ್ನೋ ಸ್ಲೋಗನ್ ಇತ್ತು. ಇತ್ತೀಚಿನವ್ರು ಏನಾಗ್ಬಿಟ್ಟಿದ್ದಾರೆ, ಒಂದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಸಾಕು ಅನ್ನೋ ತತ್ವಕ್ಕೆ ಬಂದಿದ್ದಾರೆ. ಅವರಿಗೆ ಒಟ್ಟಿಗೆ ಬೆಳೆದು ಗೊತ್ತಿಲ್ಲದಲೇ ಇರ್ಬೋದು, ಅದು ಒಂದಿರ್ಬೋದು. ತಂದೆ ತಾಯಿ ಸಂಸ್ಕಾರ ಕೊಡದಲೇ ಇದ್ರೂ ಇರ್ಬೋದು, ಇಲ್ಲ ಇವರು ಓದಿ ತಿಳ್ಕೊಳ್ದಲೇ ಇದ್ರೂ ಇರ್ಬೋದು. ಅದು ಕಾರಣ ಆಗಿರ್ಬೋದು. ಆದರೆ ನಮ್ಮ ಕಾಲದಲ್ಲಿ ಮಾತ್ರ ನಾವು ಅಣ್ಣ ತಮ್ಮಂದ್ರ ಜೊತೆ ಅಕ್ಕ ತಂಗಿಯರ ಜೊತೆ ಹುಟ್ಟಿರೋದ್ರಿಂದ ಎಲ್ಲ ನಾವು ಒಂದೇ ಕುಟುಂಬ ಅನ್ನೋ ಕಲ್ಪನೆ ನಮ್ಮೊಳಗಿದೆ. ನಮ್ಮೊಳಗೆ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಇದ್ದಾರಲ್ಲ, ಆ ಸಂಸ್ಕಾರ ತುಂಬಿದ್ದಾರೆ ಅಂತ.